ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ಲರಿಗೂ ಮತ್ತೊಮ್ಮೆ ಗುರು ಟೀಚಿಂಗ್ ಅಕಾಡೆಮಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನ ನಾನು ಪ್ಯಾರಿಸ್ ಅಲ್ಲಿ ನಡೀತಾ ಇರುವಂತಹ ಒಲಿಂಪಿಕ್ಸ್ 2024 ಇದರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡೋದಕ್ಕೆ ನಿಮ್ ಮುಂದೆ ಬಂದಿದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದಿ ಡಿಸ್ಕಷನ್. ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಮೇಲೂ ಕೂಡ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ ಕೇಳೋ ಚಾನ್ಸಸ್ ಇರೋದ್ರಿಂದ ಸೊ ಈ ಒಂದು ಟಾಪಿಕ್ ಅನ್ನು ನಾನು ಇವತ್ತು ಡಿಸ್ಕಷನ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಈ ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ನಾನು ಮೊದಲೇ ಹೇಳಿದೆ ಬ್ರೀಫ್. ಅಂದ್ರೆ ಇದರ ಥೀಮ್ ಏನು, ಎಲ್ಲಿ ನಡೀತಾ ಇದೆ, ಎಷ್ಟು ಜನ ಅಥ್ಲೆಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಷ್ಟು ಈವೆಂಟ್ಸ್, ಆಮೇಲೆ ಎಷ್ಟು ಸ್ಪೋರ್ಟ್ಸ್, ಎಷ್ಟು ಡಿಸಿಪ್ಲಿನ್ಸ್, ಎಷ್ಟು ನೇಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಅಂತ ನೋಡೋಣ ಒನ್ ಬೈ ಒನ್. ಸೊ ಇಲ್ಲಿ ದಿ 2024 ಸಮ್ಮರ್ ಒಲಿಂಪಿಕ್ಸ್ ಅಫಿಸಿಯಲಿ ದಿ ಗೇಮ್ ಆಫ್ ದಿ ಏನು ರೋಮನ್ ಅಂಕಿಯಲ್ಲಿ ಕೊಟ್ಟಿದ್ದಾರೆ ಒಲಿಂಪಿಯಾಡ್ ಅಂತ, ಅಂಡ್ ಅಫಿಸಿಯಲಿ ಬ್ರಾಂಡೆಡ್ ಆಸ್ ಪ್ಯಾರಿಸ್ 2024 is an international multi-sport event taking place from 26 ಜುಲೈ ಆಗಬೇಕಿದ್ದು 26 ಜುಲೈ ಟು 11th August 2024 in France, with the opening ceremony having taken place on 26 July. So 24th ಇಂದ ಸ್ಟಾರ್ಟ್ ಆಗಿದೆ, ಓಪನಿಂಗ್ ಸೆರೆಮನಿ ಬಂದು 26 ಜುಲೈ ಇಂದ ಆಗಿದೆ. ಸೊ ಇದು ನಾನು ಇಂಡಿಯಾದಿಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಡೇಟ್ಸ್ ಬಂದು ಫ್ರೈಡೆ 26 ಜುಲೈ 2024, ಎಲ್ಲಿಂದ ಎಲ್ಲಿವರೆಗೂ ಸಂಡೇ 11th August 2024. ಈ ಪಿಕ್ಚರ್ ಅಲ್ಲಿ ಕಾಣ್ತಾ ಇರೋ ವ್ಯಕ್ತಿ ಯಾರು ಗೊತ್ತಾ? ಮನು ಭಾಕರ್ ಅಂತ. 10 ಮೀಟರ್ ಶೂಟಿಂಗ್ ಇದರಲ್ಲಿ ಕಂಚಿನ ಪದಕನ ಗೆದ್ದಾರೆ 2. ಸೊ ಇದೊಂದು ನೆನಪಿರಲಿ. ಲೊಕೇಶನ್ ಬಂದು ಪ್ಯಾರಿಸ್, ಫ್ರಾನ್ಸ್ ನ ಕ್ಯಾಪಿಟಲ್ ಸಿಟಿ. ಟೋಟಲ್ ನಂಬರ್ ಆಫ್ ಅಥ್ಲೆಟ್ಸ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ? 10,714 ಜನ. ಸೊ ಟೋಟಲ್ ಈವೆಂಟ್ಸ್ 329, ಅಂದ್ರೆ 32 ಸ್ಪೋರ್ಟ್ಸ್ ಅಲ್ಲಿ 329 ಈವೆಂಟ್ಸ್ ನಡೀತಾ ಇದೆ. 48 ಡಿಸಿಪ್ಲೈನ್ಸ್. ಮೋಟೋ ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಥವಾ ಥೀಮ್ ಏನು ಅಂತಂದ್ರೆ ಗೇಮ್ಸ್ ವೈಡ್ ಓಪನ್ ಅಂತ. ಗೇಮ್ಸ್ ವೈಡ್ ಓಪನ್. ಟೋಟಲ್ ನಂಬರ್ ಆಫ್ ನೇಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು 206. ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಗೇಮ್ ಅಲ್ಲಿ ಇಂಡಿಯನ್ಸ್ ಎಷ್ಟು ಜನ ಸ್ಪರ್ಧಿಗಳು ಹೋಗ್ತಾ ಇದ್ದಾರೆ ಅಂದ್ರೆ ಸುಮಾರು 16 ಕ್ರೀಡೆಗಳಲ್ಲಿ 117 ಅಥ್ಲೆಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಂಡಿಯಾದಿಂದ. ಆರಂಭಿಕ ಧ್ವಜಧಾರಿಗಳು ಅಂತ ಅಂದ್ರೆ ಸೊ ಸ್ಟಾರ್ಟಿಂಗ್ ಇನಾಗ್ರೇಷನ್ ಫಂಕ್ಷನ್ ಅಲ್ಲಿ ಧ್ವಜಧಾರಿಗಳು ಯಾರಾಗಿದ್ದಾರೆ? PV ಸಿಂಧು ಮತ್ತೆ ಶರತ್ ಕಮಲ್ ಅನ್ನೋರು. ಧ್ವಜಧಾರಿ ಅಂದ್ರೆ ಲಾಸ್ಟ್ ಕ್ಲೋಸಿಂಗ್ ಸೆರೆಮನಿಗೆ ಯಾರು? ಮನು ಭಾಕರ್ ಅವರಾಗಿದ್ದಾರೆ. ಪದಕಗಳ ಸ್ಥಾನದಲ್ಲಿ ಸೊ ಭಾರತ 67ನೇ ಸ್ಥಾನದಲ್ಲಿದೆ ಆಸ್ ಆಫ್ ನೌ. ಫಸ್ಟ್ ಪ್ಲೇಸ್ ಅಲ್ಲಿ USA ಇದೆ, USA ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಇಲ್ಲಿ ಮೋಟೋ ಎಲ್ಲಿ ನಡೀತಾ ಇದೆ, ಟೋಟಲ್ ನಂಬರ್ ಆಫ್ ಅಥ್ಲೆಟ್ಸ್ ಇಂಡಿಯಾದಿಂದ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು, ಕ್ಲೋಸಿಂಗ್ ಸೆರೆಮನಿ ಮತ್ತೆ ಓಪನಿಂಗ್ ಸೆರೆಮನಿ ಧ್ವಜಧಾರಿಗಳು ಯಾರಾಗಿದ್ರು, ಅವೆಲ್ಲ ಪಾಯಿಂಟ್ಸ್ ನೀವು 1 by 1 ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್.